ನೋಡಿ ಗೈಸ್, ಪಾಚಿ ಎಲ್ಲ ಹೆಂಗೆ ತುಂಬ್ಕೊಂಡಿದ್ದೆ. ಫೋನ್ ಬಿದ್ದಿದ್ದದು ಯಾಕೆ ಬೇಕಲ್ವಾ ನೋಡಿ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗೈಸ್. ನಾನು ಇವತ್ತು ನಮ್ಮ ಮೈದಾಳ್ ಕೆರೆ ನೋಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಗಾಡಿ ಎತ್ತ ಬರೋಕ್ಕೆ ಭಯ ಆಗುತ್ತೆ ಯಾಕೇಳು, ಇರೋ ಈ ಕಲ್ಲುಗಳು ಅವಲ್ಲ ಕೆಳಗಡೆ ಎಲ್ಲಿ ಟಚ್ ಆಗ್ಬಿಟ್ಟು ಅಂತ ಭಯ. ನಮ್ದೇನು ಆಫ್ ರೋಡಿನ ಬೈಕ್, ಎಲ್ಲಿ ಬೇಕಲ್ಲಿ ತಕೊಂಡ್ಬಿಡಾಗ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ನಮ್ಮ ಮೈದಾಳ ಕೆರೆ. ಸ್ವಲ್ಪ ಮುಂದೆ ಬಾ, ಅವಾಗಲೇ ನಿಲ್ಸಿದ್ವಲ್ಲ ಹಂಗೆ ನಿಲ್ಸು. ನೋಡಿ ಈ ಮರದ ಕೆಳಕ್ಕೆ ನಾವು ಗಾಡಿ ಹಾಕ್ಬಿಟ್ಟು ನಮ್ಮ ಮೈದಾಳ ಕೆರೆನ ನೋಡ್ಕೊ ಬರೋಕೆ ಹೋಗ್ತಾ ಇದ್ದೀವಿ. ನಾವು ಬರೋವರೆಗೂ ಗಾಡಿಗೆ ನೆರಳಾಗಿರಲಿ ಅಂತ ಅಲ್ಲಿ ಹಾಕಿ ಹೋಗ್ತಾ ಇದ್ದೀವಿ. ನೋಡಿ ಅದು ದೇವಸ್ಥಾನ, ಅಜ್ಜಪ್ಪ ಸ್ವಾಮಿ ದೇವರಿದೆ ಆ ದೇವಸ್ಥಾನದಲ್ಲಿ. ನೋಡಿ ಪೈಪು ಕೆರೆ ನೀರು ಫಿಲ್ಟ್ರ್ ಮಾಡೋಕೆ ಹಾಕಿರೋ ಪೈಪ್ ಅದು. ನೋಡಿ ಇಲ್ಲೆಲ್ಲ ಮೇಕೆಗಳು ಮೇಯ್ತಿದ್ದಾವೆ. ನಾನು ಆಗಲೇ ತೊಟ್ಟಿ ತೋರಿಸ್ನಲ್ಲ, ಅಲ್ಲಿ ಒಂದು ನೀರು ಫಿಲ್ಟ್ರ್ ಮಾಡೋ ಇದಿದೆ, ನೀರಿನ ಘಟಕ. ಈ ಕೆರೆ ನೀರು ಆ ಪೈಪ್ ಮೂಲಕ ಅಲ್ಲಿಗೆ ಹೋಗಿ ಅಲ್ಲಿ ನೀರು ಫಿಲ್ಟ್ರ್ ಮಾಡಿ ಬೇರೆ ಕಡೆ ಬಿಡ್ತಾರೆ. ಅದಕ್ಕೆ ಆ ಪೈಪ್ ಅಲ್ಲಿ ಹಾಕಿದ್ದಾರೆ. ಏನು ಮಾಡ್ತಾ ಇದ್ದೀರಾ? ಬರಲ್ಲ, ಅಲ್ಲಿ ದನ ತೊಳಿತವ್ರೆ, ಹೋಗಿ ಬರೋಣ. ನೋಡಿ ಇಲ್ಲೊಂದು ಸಣ್ಣ ಕರು ಮೇಯ್ತಿದೆ. ನೋಡಿ ಇನ್ನೂ ನೀರು ಜಾಸ್ತಿ ಆದರೆ ಈ ಹೊಲದಾಗೆಲ್ಲ ಬಂದ್ಬಿಡುತ್ತೆ ಇಲ್ಲಿ ನೀರು. ನಮ್ಮೂರವರು ಇಲ್ಲಿ ಓರಿಗಳನ್ನ ತೊಳಿತಿದ್ದಾರೆ. ಆಯ್ತಾ ತೊಳೆದಿದ್ದು? ಏನು ಜಾತ್ರೆ ತಗೊಂಡು ಹೋಗಕ್ಕ? ಇದಾ? ಅದನ್ನಾಗಲೇ ತೊಳೆಯೋದ ಇಲ್ಲ ಇನ್ನು ಈಗ ತೊಳಿತಾ ಇರೋದು? ಅದೇ ಅದು ನಿಂತಿರೋ ಹೊಸ ಅದು? ಹಾಂ, ಓರಿ ಓರಿ. ಚೆನ್ನಾಗವೆ. 2.5 ಲಕ್ಷನಾ? ಹಳ್ಳಿ ಕಾರು. ಹಾಂ, ಏನು ಡ್ರೈಯರಾಗಿ ಇಟ್ಕೊಬಿಟ್ಟಿದ್ಯಾ ಸೋಪು? ಮತ್ತೆ ಚೆನ್ನಾಗಿ ಕಾಣೋದು ಬೇಡವಾ ಅದು ಜಾತ್ರೆ ಹೇಳಿಕೆ? ಎಲ್ಲ ಹಸುಗಳೆಲ್ಲ ಲೈನ್ ಹಾಕಬೇಕು ಓರಿ. ಅಲ್ಲ ಹಸುಗಳೆಲ್ಲ ಓರಿಗೆ ಲೈನ್ ಹಾಕಬೇಕು, ಘಮ 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 ಅಂತ ಹೊಳಿತಾ ಇರಬೇಕು ಓರಿ. ಹೋಗ್ತಾ ಇದೆ ಆ ಕಡೆ ಈ ಕಡೆ ಇರೋ ಹಸುಗಳೆಲ್ಲ ಕಿತ್ಕೊಂಡು ಬರಬೇಕು. ಸೀಮೆ ಸಾಲು ಮೇಯ್ತೈತೆ. ಹಾಂ, ಇನ್ನೂ ಒಂದು ಜೊತೆ ಆಯ್ತಾ ಮನೆ ತವ? ಯಾವತ್ತೇಳಿ ಜಾತ್ರೆ ಇರೋದು? ಜಾಸ್ತಿ 5.5 ಲಕ್ಷ ಮನೆ ತಾವ ಇರೋವು. ಸರಿ ಆ ಕಡೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ತಾಳು. ಹಾಂ, ನೀವಿದ್ರಲ್ಲ ಅದಕ್ಕೆ ಬಂದೆ ಈ ಕಡೆ. ಯಾವುದು? ಹಾಂ, ಹಾಕ್ತೀನಿ. ಮಹೇಶ್ ತುಮಕೂರು. ಅದಿನ್ನ ಲೇಟಾ? ಇನ್ನೇನು ಆಗೋಯ್ತು? ಇದು ಪರ್ಮನೆಂಟ್ ಆಗಿರ್ತೈತೆ ವಿಡಿಯೋ ಇದು. ಹಾಂ ಹಾಂ, ಇನ್ನೇನು ಮನೆ ತವಾಗ ಇನ್ನೊಂದು ಇಳ್ಕ ಬರ್ಬೇಕು ತಾನೆ? ಹಾಂ, ಅದಕ್ಕೆ ನಾನು ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಬರ್ತೀನಿ ಬಾ. ಹಾಂ, ಕೂಗು ಕೇಳಿಸ್ತೈತೆ. ಮಹೇಶ್ ತುಮಕೂರು. ನಮ್ಮ ಸಿದ್ಧಗಂಗಾ ಮಠ ಜಾತ್ರೆಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅದಕ್ಕೆ ಇವತ್ತು ಓರಿಗಳನ್ನ ತೊಳೆಯಕ್ಕೆ ಬಂದಿದ್ದಾರೆ.